ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆಯಲ್ಲಿ ಯಾವುದೇ ಗೊಂದಲಗಳಾಗಿಲ್ಲ. ನೂತನ ನಿರ್ದೇಶಕ ಗೆಜ್ಜಗಳ್ಳಿ ಮಹೇಶ್. ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಕಳೆದ 30 ವರ್ಷಗಳಿಂದ ಯಾವುದೇ ರೀತಿ ನಡೆದಿರಲಿಲ್ಲ. ಈ ಬಾರಿ ಚುನಾವಣೆ ನಡೆದಿದ್ದು ಸಮಾಜದ ಬಂಧುಗಳು ಅವರ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಹಂತದಲ್ಲಿ ನನ್ನ ಕಾನ್ಯ ಶಿವಮೂರ್ತಿಯವರ ತಂಡ ಪುರುಷರಲ್ಲಿ 13 ಜನ ನಿರ್ದೇಶಕರ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೆವು. ಅದರಲ್ಲಿ 6 ಜನ ಅತ್ಯಂತ ಬಹುಮತದಿಂದ ಜಯಶಾಲಿಗಳಾಗಿದ್ದೇವೆ. ಆದರೆ ನೋವಿನ ಸಂಗತಿ ಎಂದರೆ ನಮ್ಮ ತಂಡದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎಸ್ ಶಿವಮೂರ್ತಿ ಕಾನ್ಯ ಅವರು ಪರಾಭವಗೊಂಡಿದ್ದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಆದರೂ ಅವರ ಪರವಾಗಿ ನಮ್ಮ ಸಮಾಜ ಯಾವಾಗಲೂ ಪ್ರತಿಯೊಂದು ಹಂತದಲ್ಲೂ 400ರಿಂದ 500 ಜನ ಅವರಿಗೆ ಮತಗಳನ್ನು ಹಾಕಿ ಬೆನ್ನೆಲುಬಾಗಿ ನಿಂತಿದ್ದರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ತಂಡದಲ್ಲಿ ಮಹಿಳೆಯರಲ್ಲಿ 3 ಜನ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದರು. ಅದರಲ್ಲಿ ಒಬ್ಬರು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ನಮ್ಮ ಎದುರಾಳಿ ತಂಡಗಳಾದ ಬಸವರಾಜ್ ಹಾಗೂ ಮಹೇಶ್ ಅವರ ಟೀಮ್ನಲ್ಲಿ ಸ್ಪರ್ಧಿಸಿದ್ದವರ ಪೈಕಿ ತಮ್ಮ ತಂಡದಲ್ಲಿ ಗೆದ್ದಿರುವವರು ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಎಂಬುದೇ ನಮಗೆ ಸಂತಸ ತಂದಿದೆ. ಹಾಗಾಗಿ ನಮಗೆ ಬೆಂಬಲ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ ನೀಡಿದ ಪ್ರತಿಯೊಬ್ಬ ಮತದಾರರಿಗೂ ಅಭಿನಂದನೆಗಳನ್ನು ಹಾಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಮೊದಲ ಬಾರಿಗೆ ನಮ್ಮ ಸಮುದಾಯಕ್ಕೆ ನಡೆದ ಚುನಾವಣೆಯಲ್ಲಿ ಒಂದು ಸಣ್ಣ ಪುಟ್ಟ ಲೋಪದೋಷಗಳು ಆಗಿರಬಹುದು ಅಷ್ಟೇ, ಆದರೆ ಯಾವುದೇ ಅಕ್ರಮಗಳು ಅಲ್ಲಿ ನಡೆದಿಲ್ಲ. ಹಾಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಪರಾಭವಗೊಂಡ ಅಭ್ಯರ್ಥಿಗಳಲ್ಲಿ ಚುನಾವಣೆಯ ದಿನ ನಡೆಯದಂತಹ ಸಣ್ಣ ಪುಟ್ಟ ಗಲಾಟೆಗಳೇ ಮುಂದಿಟ್ಟುಕೊಂಡು ಮರು ಎಣಿಕೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಲ್ಲಿಸುತ್ತಿರುವುದು ಸರಿಯಲ್ಲ ಮತ್ತು ಸೋಲಿನ ಹತಾಶೆಯಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆದಿರುವುದೇ ಸರಿಯಲ್ಲ ಎಂಬುದು ಸಮಂಜಸವಲ್ಲ. ಇನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಸಮುದಾಯದ ಪ್ರತಿಯೊಬ್ಬ ಮತದಾರರು ಮತವನ್ನ ನೀಡಿ ನನ್ನ ಗೆಲುವಿಗೆ ಕಾರಣೀಭೂತರಾದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಅಷ್ಟೇ ಅಲ್ಲದೆ ನನ್ನ ಅವಧಿಯಲ್ಲಿ ಸಮಾಜದ ಉಳಿವಿಗಾಗಿ ಯಾವುದೇ ಹಂತದಲ್ಲೂ ಸಮಾಜದ ಬಂಧುಗಳ ಪರವಾಗಿ ಧ್ವನಿಯಾಗಿ ನಿಲ್ಲುತ್ತೇನೆ ಎಂದು ಎಸ್ ಶಿವಮೂರ್ತಿ ಕಾನ್ಯ ತಂಡದಿಂದ ಸ್ಪರ್ಧಿಸಿ ಜಯಶಾಲಿಗಳಾದ ನಿಕಟಪೂರ್ವ ಭಾರತೀಯ ಜನತಾ ಪಾರ್ಟಿಯ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷ ಹಾಗೂ ಚುನಾವಣೆ ಅಖಿಲ ಭಾರತ ವೀರಶೈವ ಮಹಾಸಭಾದ ನೂತನ ನಿರ್ದೇಶಕರಾದ ಗೆಜ್ಜಗಳ್ಳಿ ಮಹೇಶ್ ಅವರು ತಮ್ಮ ಗೆಲುವಿನ ಸಂತಸವನ್ನ ಹಂಚಿಕೊಂಡರು. ಇನ್ನು ರಾಜಕೀಯವಾಗಿ ಮುಂದುವರೆದು ಮಾತನಾಡಿದ ಅವರು, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ವಿಕಸಿತ ಭಾರತ ಯೋಜನೆಯ ಕಲ್ಪನೆಯೊಂದಿಗೆ ಇವತ್ತಿನ ಕೇಂದ್ರ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂತಹ ಬಜೆಟ್ ಆಗಿದೆ. ಒಟ್ಟು ಬಜೆಟ್ ಅನ್ನು 9 ಪ್ರಕಾರಗಳಾಗಿ ವಿಂಗಡಣೆ ಮಾಡಿ ಕೃಷಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟಿರುವುದನ್ನು ನಾನು ಒಬ್ಬ ರೈತನಾಗಿ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಬಜೆಟ್ ವಿಚಾರವಾಗಿ ಮಾತನಾಡಿದರು. ಶಿವಮೂರ್ತಿ ಅವರ ನೇತೃತ್ವದಲ್ಲಿ 13 ಜನ ನಾವು ಪುರುಷ ಅಭ್ಯರ್ಥಿಗಳು ನಿಂತಿದ್ವಿ. ಅದರಲ್ಲಿ 6 ಜನ ಅತ್ಯಂತ ಹೆಚ್ಚು ಮತಗಳನ್ನು ಪಡೆದು ನಾವು ವಿಜಯಶಾಲಿಯಾಗಿದ್ದೇವೆ. ಆದರೆ ನಮಗೆ ಒಂದು ನೋವಿನ ಸಂಗತಿ, ನಮ್ಮ ಕನ್ಯಾ ಶಿವಮೂರ್ತಿ ಅವರ ಅಧ್ಯಕ್ಷರಾಗಿ ಅವರು ಗೆಲ್ಲಬೇಕಾಗಿತ್ತು, ಆದರೆ ಪರಾಭವಗೊಂಡಿದ್ದಾರೆ. ಆದರೆ ಸಮಾಜದ ಜನ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದರು. ಅಷ್ಟು ಜನ 400-500 ಚಿಲ್ಲರೆ ಮತಗಳನ್ನು ಅವ್ರಿಗೆ ಹಾಕಿ ಅವರಿಗೆ ಬೆಂಬಲವನ್ನು ವ್ಯಕ್ತ ಮಾಡಿದರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ತಂಡದಲ್ಲಿ 10 ಮಹಿಳೆಗೆ 3 ಜನ ನಿಂತಿದ್ದರು. ಅಲ್ಲಿ ಒಬ್ಬರು ನಮ್ಮ ಪ್ರತಿಧ್ವನಿ ಪ್ರಸಾದ್ ಅವರ ಮಿಸಸ್ಸು ಸಹ ಗೆದ್ದಿದ್ದಾರೆ. ಹೆಚ್ಚು ಓಟ್ಗಳನ್ನ ತಗೊಂಡು ಗೆದ್ದಿದ್ವಿ. ಮತ್ತು ನಾವು 6 ಜನ ನಾವು ಗೆದ್ದವರು, ಬಸವರಾಜಣ್ಣ ಅವ್ರ ಟೀಮಲ್ಲಿ ಅವರು 20 ಜನ ನಿಂತಿದ್ದರು, ಮಹೇಶ್ ಟೀಮಲ್ಲಿ 20 ಜನ ನಿಂತಿದ್ದರು. ಆದರೆ ಎಲ್ಲರಿಗಿಂತ ಹೆಚ್ಚು ಮತವನ್ನು ಪಡೆದಂಥವರು ನಾವು 6 ಜನರುಗಳು ಇದ್ವಿ. ನಮಗಿಂತ ಒಂದು 2-3 ಜನ ಬಸವರಾಜಣ್ಣ ತಂಡದಲ್ಲಿ ಹೆಚ್ಚು ಮತವನ್ನು ಪಡೆದಿದ್ದಾರೆ. ಮತದಾರರಿಗೆ, ನಮ್ಮ ಸಮಾಜದ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು. ನಮಗೆ ಪ್ರೋತ್ಸಾಹ ನೀಡಿ ನಮ್ಮ ಬೆಂಬಲಿಸಿ ನಾವು ಇಷ್ಟು ಜನನ ನಮ್ಮನ್ನ ಗೆಲ್ಲಿಸಿರೋದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾಜದ ಯಾರು ಓಟ್ ಹಾಕ್ತೆ ಮನೆಗೆ ಹೋದರೂ ಆ ಓಟನ್ನು ಪರಿಗಣಿಸಬೇಕು ಅನ್ನೋದು ಎಲ್ಲೂ ಸಮಾಜದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಲ್ಲ. ಆದರೆ ಯಾರು ಓಟ್ ಮಾಡಿದ್ದಾರೆ, ಅವರು ಮತವನ್ನು ನೀಡಿದರೆ ಆ ಎಣಿಕೆ ಮುಖ್ಯವಾದ್ಯ ಹೊರತು ಅವರು ಏನು ಫಲಿತಾಂಶ ಕೊಟ್ಟಿದ್ದಾರೆ ಅದೇ ಮುಖ್ಯ. ಅದೇ ಸಣ್ಣ ಪುಟ್ಟ ಈಗ ಮೊದಲನೇದಾಗಿ ಚುನಾವಣೆ ಇಷ್ಟು ವರ್ಷದಲ್ಲಿ ಆಗಿರಲಿಲ್ಲ. ಒಂದಷ್ಟು ಚುನಾವಣೆಗಳು ಸಣ್ಣ ಪುಟ್ಟ ಲೋಪದೋಷಗಳಾಯಿತು. ಅಂದರೆ ಮೇಜರಾಗಲ್ಲ,
ಅಥವಾ ಯಾವುದೋ ಎಣಿಕೆಯಲ್ಲಾಗಲಿ ಚುನಾವಣೆಯಲ್ಲೇ ಆಗಲಿ ಯಾವುದೇ ಥರದ ಅಕ್ರಮ ಆಗಲಿ ಅಥವಾ ಇನ್ನೊಂದಾಗಲಿ ನಡೆದಿಲ್ಲ. ಅಂದರೆ ಬಂದಂಥ ಮತದಾರರಿಗೆ ವ್ಯವಸ್ಥೆಯಲ್ಲಿ ಸರಿಯಾಗಿ ಆಗಲಿಲ್ಲ ಅನ್ನೋದು ಎದ್ದು ಲೋಪ ಕಾಣ್ತಿತ್ತು. ಅದನ್ನು ನಾನು ಕೂಡ ಒಪ್ಕೋತೀನಿ. ಅವ್ರಿಗೆ ಸಮಾಜದ ಕೆಲಸ, ನಾನು ರಾಜಕೀಯವಾಗಿ ಅನೇಕ ಸೇವಾ ಚಟುವಟಿಕೆಗಳ ಮುಖಾಂತರ, ಸೇವಾ ಸಂಘ ಸಂಸ್ಥೆಗಳ ಮುಖಾಂತರ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೆ. ಪ್ರಥಮ ಬಾರಿಗೆ ಅಂದರೆ ಸಮಾಜದಲ್ಲಿ ನಾವು ಸಮುದಾಯದ ಪರವಾಗೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಸ್ಥಾನಮಾನ ಅಂತ ಅಂದಾಗ ಒಂದು ಚುನಾವಣೆ ನಡೆದಾಗ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೆ. ಸಮಾಜದ ಗಣ್ಯರು, ಗುರು ಹಿರಿಯರು, ನಮ್ಮ ಮಠದ ಪೂಜ್ಯರು ನಾವೆಲ್ಲರಿಗೂ ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು 750ಕ್ಕೂ ಹೆಚ್ಚು ಮತವನ್ನು ಕೊಟ್ಟು ಜಯಶೀಲ ಮಾಡಿದ್ದಾರೆ. ಅವರಿಗೆ ನಮ್ಮಲ್ಲಿ ಮೇಲಿಟ್ಟಿರುವಂಥ ವಿಶ್ವಾಸ, ನಂಬಿಕೆಯನ್ನು ಉಳಿಸ್ಕೊತೀವಿ. ಸಮಾಜ ಕಟ್ಟುವ ಕೆಲಸದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾನು ಸಮಾಜ ಕಟ್ಟೋ ಕೆಲಸ ಎಲ್ಲ ಮಾಡ್ತೇವೆ. ನಮ್ಮ ಯುವ ಜನರಿಗೆ ವಿದ್ಯಾಭ್ಯಾಸ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ನಮ್ಮ ಸಮಾಜದ ರೈತ ಬಾಂಧವರಿಗೆ ಏನಿರ್ಬೋದು ಅದನ್ನು ಸರ್ಕಾರದಿಂದ ಏನಾದರೂ ಸವಲತ್ತುಗಳನ್ನ ಅದು ಸಿಗಬೇಕು ಅನ್ನೋದು ಸಮುದಾಯ ಪರವಾಗಿ ಹೋರಾಟವನ್ನು ಮಾಡ್ತೇನೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು ಹೇಳ್ತೇನೆ. ಯಾಕಂತಂದರೆ ವಿಕಸಿತ ಭಾರತ ಕಲ್ಪನೆಯೊಂದಿಗೆ ಇವತ್ತಿನ ಬಡ್ಜೆಟು ತುಂಬ ಅಂದರೆ ದೇಶದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ. ಒಟ್ಟು ಬಜೆಟನ್ನು 9 ಪ್ರಕಾರಗಳಾಗಿ ವಿಂಗಡಿಸಿ ಕೃಷಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟಿರೋದ್ರಿಂದ ನಾನು ಒಬ್ಬ ರೈತನಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಹೇಳ್ತೇನೆ. ಅಂದರೆ ಒಂದು ಯಾವುದೇ ಬಜೆಟ್ನಲ್ಲಿ ಬಿಹಾರಿಗೆ ಮತ್ತು ಆಂಧ್ರ ಪ್ರದೇಶಕ್ಕೆ ವಿಶೇಷ ಪ್ಯಾಕೇಜ್ ಕೊಟ್ಟಿರೋದು, ಅನುದಾನವನ್ನು ಕೊಟ್ಟಿರೋದು ಬಿಟ್ಟರೆ, ಮತ್ತು ಹೈದರಾಬಾದ್ ಬೆಂಗಳೂರು ಕಾರಿಡಾರನ್ನು ಕೊಟ್ಟಿದ್ದಾರೆ. ಅದು ಎಲ್ಲಿಗಾಯಿತು? ಅದು ಬೆಂಗಳೂರಿಗೆ ಕೈಗಾರಿಕಾ ಹಬ್ ಮಾಡಿದ್ರು. ಆ ರೀತಿಯಾದಂಥ ಅನೇಕ ಯೋಜನೆಗಳನ್ನು ಕರ್ನಾಟಕಕ್ಕೂ ಕೊಟ್ಟಿದ್ದಾರೆ. ಒಟ್ಟಾರೆ ಈ ರಾಜ್ಯ ಆ ರಾಜ್ಯ ಅನ್ನೋದು ದೇಶದ ಅಖಂಡ ಭಾರತದ ಪರಿಕಲ್ಪನೆಯೊಂದಿಗೆ ದೇಶದ ಸಮಗ್ರವಾಗಿ ಎಲ್ಲ ರಂಗಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ಅಭಿವೃದ್ಧಿಗೆ ಪೂರಕವಾದಂಥ ಬಡ್ಜೆಟ್ನ ಕೊಟ್ಟಿದ್ದಾರೆ.